ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಒಂದು ಸಲ ಭೀಮಸೇನ, ಮಹಾಭಾರತದ ಭೀಮಸೇನ ಬೇಟೆಗೆ ಅಂತ ಹೋಗಿರ್ತಾನೆ ಕಾಡಿನಲ್ಲಿ. ಭೀಮಸೇನ ಅಂತ ಹೇಳಿದರೆ 10,000 ಆನೆ ಬಲ ಹೀಗೆಲ್ಲ ನಾವು ಕೇಳಿದ್ದೀವಿ. ಭಾರೀ ಬಲಶಾಲಿ, ಎಲ್ಲ ಪ್ರಾಣಿಗಳನ್ನು ರಾಕ್ಷಸರನ್ನು ಎಲ್ಲ ಸದೆಬಡಿದವನು. ಆದರೆ ಒಂದು ಆಶ್ಚರ್ಯ ನಡೆಯುತ್ತೆ. ಒಂದು ಅಜಗರ ಸರ್ಪ ಈ ಭೀಮಸೇನನನ್ನು ಹಿಡ್ಕೊಂಡ್ಬಿಡುತ್ತೆ. ಎಷ್ಟು ಬಿಗಿಯಾಗಿ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳಿದರೆ ಅವನು ಮಿಸುಕಾಡಲಿಕ್ಕಾಗಲ್ಲ. ಎಂಥ ಒಂದು ಭೀಮನಿಗೆ ಒಂದು ಕಡೆಯಿಂದ ಆಶ್ಚರ್ಯ, ಒಂದು ಕಡೆಯಿಂದ ಅಸಹಾಯಕತೆ. ಏನಪ್ಪ ಇದು, ನಾನು ಎಂಥ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೆ ನನ್ನ ಪರಾಕ್ರಮದ ಬಗ್ಗೆ, ಒಂದು ಸರ್ಪ ಈ ರೀತಿ ನನ್ನನ್ನು ಬಿಗಿಯಾಗಿ ಹಿಡಿತಾ ಇದೆ, ಉಸಿರು ಕಟ್ಟಿಸ್ತಾ ಇದೆಯಲ್ಲ ಅಂತ ಆಶ್ಚರ್ಯ. ಸರಿ, ಇದು ಸಾಮಾನ್ಯ ಸರ್ಪ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಇದಕ್ಕೆ ವಿಶೇಷ ಇದರಲ್ಲಿ ಶಕ್ತಿ ಇದೆ. ಹಾಗಾಗಿ ಆ ಸರ್ಪವನ್ನೇ ಕೇಳೋಣ ಅಂತ ಹೇಳಿ, ನೀನು ಯಾರಪ್ಪ ಅಂತ ಹೀಗೆ ಅದರ ಪೂರ್ವೋತ್ತರಗಳನ್ನೆಲ್ಲ ವಿಚಾರಿಸ್ತಾ ಇರಬೇಕಾದ್ರೆ ಈ ಭೀಮಸೇನನ್ನು ಹುಡುಕೊಂಡು ಧರ್ಮರಾಜನೂ ಕೂಡ ಬರ್ತಾನೆ. ಆಗ ಆ ಸರ್ಪ ತನ್ನ ಕತೆ ಹೇಳಲಿಕ್ಕೆ ಶುರು ಮಾಡುತ್ತೆ. ಅವನೊಬ್ಬ ಜಗದ್ವಿಖ್ಯಾತ ಚಕ್ರವರ್ತಿ. ಅವನ ಹೆಸರು ನಹುಷ. ಅನೇಕ ರಾಜರ ಪೂರ್ವಜ ಅವನು. ಹಾಗೆಯೇ ಈ ಪಾಂಡವರ ಪೂರ್ವಜ ಕೂಡ. ಒಂದು ಸಲ ಏನಾಗುತ್ತೆ, ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ ಇಂದ್ರ. ಹಾಗೆ ಮಾಡಿದಾಗ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಗ್ಬಿಡುತ್ತೆ. ದೋಷ ಉಂಟಾದಾಗ ಅವನಿಗೆ ಸ್ವರ್ಗವನ್ನು ಆಳುವಂಥ ಯೋಗ್ಯತೆ ಕಡಿಮೆ ಆಗಿಬಿಡುತ್ತೆ. ಅಂದರೆ ಮೈಯಲ್ಲಿ ಹರಿತಾ ಇರುವಂಥ ಯೋಗ್ಯತೆ ಸ್ವಲ್ಪ ಕುಸಿದು ಬಿಡುತ್ತೆ. ಹೀಗಾಗಿ ರಾಜನಿಗೆ ಯಾವಾಗ ಯೋಗ್ಯತೆ ಕಡಿಮೆ ಆಯಿತೋ ಅವನ ರಾಜ್ಯ ಆಳ ಹಾಗಿಲ್ಲ. ಅದು ಸ್ವರ್ಗದ ಅಧಿಪತಿ ಇಂದ್ರ. ಅವನು ಯಾರಿಗೂ ಕಾಣಿಸದೇ ಇದ್ದ ಕಣ್ಮರೆ ಆಗಿಬಿಡ್ತಾನೆ. ಆವಾಗ ಸ್ವರ್ಗದಲ್ಲಿ ಯಾರೂ ಮಹಾರಾಜರಿಲ್ಲ. ಈಗ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಒಂದು ರೀತಿ ಕ್ಷೋಭೆ ಉಂಟಾಗುತ್ತೆ. ಸೃಷ್ಟಿಯ ಆಶಯ ವ್ಯತ್ಯಾಸ ಆಗಿಬಿಡುತ್ತಲ್ಲ. ದೇವರಾಜ ಇಲ್ಲದಿದ್ದಾಗ ಒಂದು ಥರ ಕ್ಷೋಭೆ ಉಂಟಾಗುತ್ತೆ, ಯಾವುದು ಮೊದಲಿನಂತಿರಲ್ಲ. ಹೀಗೆಲ್ಲ ಈಗ ನಮ್ಮ ದೇಹದಲ್ಲಿ ತಲೆ ಕೆಲಸ ಮಾಡ್ತಾ ಇಲ್ಲ, ಉಳಿದ ಅಂಗಾಂಗಗಳೆಲ್ಲ ಸರಿ ಇದೆ ಅಂತಾದ್ರೂ ಕೂಡ ಹೇಗೆ ನಮ್ಮ ದೇಹದ ವ್ಯವಸ್ಥೆಯೆಲ್ಲ ಕೆಟ್ಟು ಹೋಗುತ್ತೋ ಹಾಗೆ ಲೋಕದಲ್ಲಿ ಆಯಿತು. ಹಾಗಾದಾಗ ಯಾರನ್ನಾದ್ರೂ ಟೆಂಪರರಿ ಆದ್ರೂ ಕೂಡ ರಾಜನನ್ನಾಗಿ ಮಾಡಬೇಕು. ಯಾರ್ಯಾರನ್ನೂ ಮಾಡೋ ಹಾಗಿಲ್ಲ. ಅವನಿಗೆ ಯೋಗ್ಯತೆ ಇರಬೇಕು, ಅವನು ಧರ್ಮಾತ್ಮನಾಗಿರಬೇಕು, ಅವನು ಯಜ್ಞ ಯಾಗಗಳನ್ನು ಮಾಡದವನಾಗಿರಬೇಕು, ಅವನು ಎಲ್ಲ ಗುಣವೈಶಿಷ್ಟ್ಯಗಳನ್ನು ಹೊಂದಿರಬೇಕು. ಅಂಥವನು ಯಾರು ಅಂತ ಮಹರ್ಷಿಗಳೆಲ್ಲ ಯೋಚನೆ ಮಾಡ್ತಾರೆ. ಅವರಿಗೆ ಅನಿಸುತ್ತೆ, ಭೂಮಂಡಲದಲ್ಲಿ ನಹುಷ ಮಹಾರಾಜ ಅತ್ಯಂತ ಪ್ರಜಾವತ್ಸಲ, ಅನೇಕ ಯಜ್ಞಯಾಗಗಳನ್ನು ಮಾಡಿದ್ದಾನೆ, ಧರ್ಮಾತ್ಮ. ಇವನನ್ನು ಸ್ವರ್ಗದ ಇಂದ್ರನನ್ನಾಗಿ ಮಾಡೋಣ ಅಂತ ಅವನ ಹತ್ರ ಹೋಗಿ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನೀನು ಸ್ವರ್ಗದ ರಾಜನಾಗಬೇಕು, ಈ ರೀತಿ ಸಮಸ್ಯೆ ಆಗಿದೆ, ಲೋಕದಲ್ಲಿ ಈ ರೀತಿ ಒಂದು ಅಸಹಜತೆ ಉಂಟಾಗ್ಬಿಟ್ಟಿದೆ. ಹಾಗಾಗಿ ನೀನು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಸ್ವರ್ಗದ ಆಧಿಪತ್ಯವನ್ನು ವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಹುಷ ಪ್ರಾಮಾಣಿಕ ಪಾಪ. ಇಲ್ಲಪ್ಪ, ನನಗೆ ಭೂಮಂಡಲವನ್ನು ನಾನು ಪರಿಪಾಲಿಸ್ತೀನಿ, ಆದರೆ ಸ್ವರ್ಗಾಧಿಪತ್ಯದ ಯೋಗ್ಯತೆ ನನಗೂ ಕೂಡ ಇಲ್ಲ. ಹಾಗಾಗಿ ನೀವು ಬೇರೆ ಯಾರನ್ನಾದರೂ ನೋಡಿ ಅಂತ ಹೇಳ್ತಾನೆ. ಆಗ ಋಷಿಗಳು ದೇವತೆಗಳೆಲ್ಲ ಹೇಳ್ತಾರೆ, ನಮ್ಮ ತಪೋಬಲವನ್ನು ನಿನಗೆ ಧಾರೆ ಎರಿತೀವಿ. ಆಗ ಯಾವುದು ಸ್ವಲ್ಪ ಯೋಗ್ಯತೆ ಇಲ್ಲ ಅಂತ ನಿನಗನ್ನಿಸ್ತಾ ಇದೆ ಅದೆಲ್ಲ ಪೂರ್ಣವಾಗತ್ತೆ. ಆಗ ನೀನು ರಾಜನಾಗಬೇಕು ಅಂತ ಹೇಳಿದ ಮೇಲೆ ಅವರ ಒತ್ತಾಯಕ್ಕೆ ಒಪ್ಪುತ್ತಾನವನು. ಒಪ್ಪಿ ಸ್ವರ್ಗದ ಆಧಿಪತ್ಯವನ್ನು ವಹಿಸ್ಕೊಳ್ತಾನೆ. ಚೆನ್ನಾಗಿ ರಾಜ್ಯವಾಳ್ತಾನೆ. ಅನೇಕ ವರ್ಷಗಳ ಕಾಲ ಸರಿಯಾಗಿ ರಾಜ್ಯವಾಳ್ತಾನೆ. ಆದರೆ ಸ್ವರ್ಗದ ಆಧಿಪತ್ಯ, ಅಧಿಕಾರ,
ಆಮೇಲೆ ತನಗಿರುವಂತಹ ಅವರ ತಪೋಬಲದಿಂದ ಬಂದಂಥ ಶಕ್ತಿ ಇವೆಲ್ಲವೂ ನಹುಷನನ್ನು ಅಹಂಕಾರ ತಾಳೋ ಹಾಗೆ ಮಾಡಿಬಿಡುತ್ತೆ. ನಾನು ಬಹಳ ದೊಡ್ಡವನು, ನಾನು ಎಲ್ಲರಿಗಿಂತ ದೊಡ್ಡವನು ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಆಗ ರಾಜ್ಯಭಾರದ ಕಡೆ ಸ್ವಲ್ಪ ಗಮನ ಕಡಿಮೆಯಾಗಿ ಸುಖದ ಕಡೆ ಜಾಸ್ತಿ ಗಮನ, ಇಂದ್ರಿಯ ಸುಖಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನೆ. ಸದಾಕಾಲ ಎಲ್ಲ ಕ್ರೀಡೆಗಳಲ್ಲಿ ತೊಡಗುತ್ತಾನೆ. ಇದೆಲ್ಲ ಸಾಕಾಗಲ್ಲ ಅಂಥೇಳಿ ಅವನ ಒಂದು ಇಂದ್ರಿಯ ಲೋಲುಪತೆ ಎಷ್ಟು ಬಂದುಬಿಡುತ್ತೆ ಅಂತ ಹೇಳಿದರೆ, ಇಂದ್ರಾಣಿಯಾಗಿರುವಂಥ ಶಚೀದೇವಿಯನ್ನೇ ಬಯಸಿಬಿಡ್ತಾನೆ. ಅವಳು ಕೂಡ ತನ್ನ ಸೇವೆಗೆ ಒದಗಬೇಕು ಅಂತ ನಿರೀಕ್ಷೆ ಮಾಡ್ತಾನೆ, ಹೇಳಿ ಕಳಿಸ್ತಾನೆ. ಶಚೀದೇವಿ ಪತಿವ್ರತೆ ಬಹಳ ನೊಂದುಕೊಳ್ತಾಳೆ. ಅಯ್ಯೋ, ನನ್ನ ಪರಿಸ್ಥಿತಿ ಹೀಗಾಗ್ಬಿಡುತ್ತಲ್ಲ. ಬಹಳ ಬೇಜಾರಿಂದ ಅವಳು ದೇವಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನೀವೇ ನನ್ನನ್ನು ಕಾಪಾಡಬೇಕು. ಹೀಗೆ ನಹುಷ ನನ್ನನ್ನು ಪಟ್ಟದರ್ಶಿಯನ್ನಾಗಿ ಬಯಸ್ತಾ ಇದ್ದಾನೆ. ಇದು ಧರ್ಮಕ್ಕೆ ವಿರುದ್ಧವಾಗಿದ್ದು ನನ್ನ ಮನಸ್ಸಾಕ್ಷಿಯಂತೂ ಖಂಡಿತ ಒಪ್ಪಲ್ಲ ಅಂತ ಹೇಳ್ತಾಳೆ. ಪುತ್ರಿ ಸಮಾನಳವಳು. ದೇವಗುರುಗಳು ಬೃಹಸ್ಪತಿಗಳು ಒಂದು ಉಪಾಯ ಹೇಳ್ಕೊಡ್ತಾರೆ. ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡು, ಸ್ವಲ್ಪ ಸಮಯ ತಗೋ ಅವನ ಹತ್ರ. ಆಯಿತು, ನಾನು ಬರ್ತೀನಿ, ಆದರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳು. ಸರಿ, ಪೋಸ್ಟ್ಪೋನ್ ಮಾಡ್ತಾಳೆ. ನಹುಷ ಒಪ್ಪಿಕೊಳ್ತಾನೆ. ಆಯಿತು, ಸರಿ, ನೀನು ಸ್ವಲ್ಪ ಕಾಲಾವಕಾಶ ತಗೋ ಅಂತ. ಸರಿ, ಅಷ್ಟೊತ್ತಿಗೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನಿನ ಸ್ವರೂಪ ಏನೋ, ಶಚೀದೇವಿ ಹೇಳ್ತಾಳೆ, ಎಲ್ಲರೂ ನನ್ನ ಹತ್ರ ಬಂದ ಹಾಗೆ ಅಥವಾ ಎಲ್ಲ ರಾಜರು ಅವರ ಪ್ರೇಯಸಿಯರ ಹತ್ರ ಹೋಗೋ ಹಾಗೆ ನೀನು ಬರಬಾರ್ದು, ವಿಶೇಷವಾಗಿ ಬರಬೇಕು. ಸಪ್ತರ್ಷಿಗಳು ನಿನ್ನ ಪಲ್ಲಕ್ಕಿಯನ್ನು ಹೊತ್ತು ನನ್ನ ಹತ್ರ ಬರೋ ಹಾಗೆ ನೀನು ವ್ಯವಸ್ಥೆ ಮಾಡ್ಕೋ ಅಂತ ಹೇಳ್ತಾಳೆ. ಅವ್ರ ಯೋಚನೆ ಏನಿರುತ್ತೆ, ಇದಕ್ಕೆ ಬಹುಶಃ ನಹುಷ ಒಪ್ಪಲಿಕ್ಕಿಲ್ಲ ಅಂತ. ಆದರೆ ನಹುಷ ಅಹಂಕಾರ ಎಂಥ ಕೆಲಸ ಮಾಡಿಬಿಡುತ್ತೆ ಅಂದರೆ, ಯಾರ ಪಾದ ಮುಟ್ಟಿ ಎಲ್ಲರೂ ಕೂಡ ನತಮಸ್ತಕರಾಗಿ ನಮಸ್ಕಾರ ಮಾಡಬೇಕು ಅಂತಹ ಸಪ್ತರ್ಷಿಗಳು, ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನಿಗಳ ತನ್ನ ಪಲ್ಲಕ್ಕಿ ಹೊತ್ಕೊಂಬರಲಿ ಅಂತ ನಿರೀಕ್ಷೆ ಮಾಡಿಬಿಡ್ತಾನೆ ಅವನು. ಅವನಿಗೆ ಅಷ್ಟು ಕಾಮಾತುರತೆ, ಶಚೀದೇವಿ ನನ್ನವಳು ಆಗಬೇಕು ಅನ್ನುವಂಥ ತೀವ್ರತೆ, ಜೊತೆಗೆ ಅಹಂಕಾರ ಎಲ್ಲವೂ ಕೂಡ ಏನು ಮಾಡಿಬಿಡುತ್ತೆ, ಸಪ್ತರ್ಷಿಗಳು ಪಲ್ಲಕ್ಕಿ ಹೊರಬೇಕು ಅಂತ ಅವನು ನಿರೀಕ್ಷೆ ಮಾಡಿಬಿಡ್ತಾನೆ. ಸರಿ, ಅವರು ಕೂಡ ಹೊರತಾರೆ. ದಾರಿನಲ್ಲಿ ವೇದ ಪ್ರಾಮಾಣ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇವನನ್ನು. ವೇದಗಳು ಪ್ರಮಾಣ ಅಂತ ನೀನು ಒಪ್ಪಿಕೊಳ್ತೇನಪ್ಪ ಅಂತ. ಅಹಂಕಾರ, ಇಲ್ಲ ಅದೇನು ನಾನು ಒಪ್ಪಿಕೊಳ್ಳಲ್ಲ, ವೇದಗಳೇ ಎಲ್ಲದಕ್ಕೂ ಏನು ಪ್ರಮಾಣ ಅಲ್ಲ ಅಂದ್ಬಿಡ್ತಾನೆ. ಮೊದಲನೇ ತಪ್ಪು. ಈ ವಾದ ಸ್ವಲ್ಪ ದೂರ ನಡೆಯುತ್ತೆ, ಅದು ಕಿರಿಕಿರಿ ಆಗುತ್ತೆ ಇವನಿಗೆ. ಅದು ಒದ್ದುಬಿಡ್ತಾನೆ ಅವನು. ಸಪ್ತರ್ಷಿಗಳಲ್ಲಿ ಅಗಸ್ತ್ಯರಿಗೆ ಒದ್ದುಬಿಡ್ತಾನೆ ಕಾಲಿಂದ. ಮಹಾ ತಪ್ಪಾಗ್ಬಿಡ್ತು, ಮಹಾ ಅಪರಾಧ ಆಗ್ಬಿಡ್ತು. ಆಗ ಅಗಸ್ತ್ಯರು ನೀನು ಸರ್ಪವಾಗಿ ಹೋಗುವಂಥ ಶಾಪ ಕೊಟ್ಟುಬಿಡ್ತಾರೆ. ಶಾಪ ಕೊಟ್ಟು 10,000 ವರ್ಷಗಳ ಕಾಲ ಸರ್ಪರೂಪದಲ್ಲಿ ಭೂಮಿಯಲ್ಲಿ ಬಿದ್ದಿರುವಂಥ ಶಾಪ. ನೋಡಿ, ಅವನ ಒಳ್ಳೆಯತನದ ಕಾರಣವಾಗಿ ಸ್ವರ್ಗಾಧಿಪತ್ಯ ಬಂದಿತ್ತು, ಅದನ್ನು ಎಷ್ಟು ಚೆನ್ನಾಗಿ ಅವನು ಉಪಯೋಗಿಸ್ಕೊಳ್ಬೋದಿತ್ತೋ. ಆದರೆ ಅಹಂಕಾರ ಬಂತು, 10,000 ವರ್ಷ ಅದರ ಫಲವನ್ನು ಅನುಭವಿಸಬೇಕಾಗಿ ಬಂತು. ಅತ್ಯಂತ ಕರುಣೆ ಅಗಸ್ತ್ಯರಿಗೂ ಕೂಡ, ಇವನು ಒಳ್ಳೆಯ ಕೆಲಸನೂ ಮಾಡಿದಾನಲ್ಲ. ಹಾಗಾಗಿ ಅಷ್ಟಾದ ಮೇಲೆ ಧರ್ಮರಾಜ ಬರ್ತಾನೆ, ನೀನು ಕೇಳೋ ಪ್ರಶ್ನೆಗಳಿಗೆಲ್ಲ ಅವನು ಉತ್ತರ ಕೊಡ್ತಾನೆ. ಆವಾಗ ನಿನಗೆ ಶಾಪ ವಿಮೋಚನೆಯಾಗಿ ಸ್ವರ್ಗಕ್ಕೆ ಬರ್ತಿ ಅಂತ ಶಾಪ ವಿಮೋಚನೆಯ ದಾರಿಯನ್ನು ಕೂಡ ಹೇಳ್ತಾರೆ. ಸರಿ, ಇಷ್ಟು ನಹುಷನ ಕತೆ. ಆಮೇಲೆ ಧರ್ಮರಾಜ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ, ಅವನು ಶಾಪಮುಕ್ತನಾಗ್ತಾನೆ. ಕಥೆಯ ನೀತಿ ಏನು? ಅಹಂಕಾರ ಪಡಬಾರದು. ನಮಗೆ ವಿಧಿ ಒದಗಿಸಿದಂತಹ ಒಳ್ಳೆಯ ಜೀವನವನ್ನು ಭಗವಂತನ ಕೆಲಸಕ್ಕೋಸ್ಕರ ನಾವು ಉಪಯೋಗಿಸಬೇಕು ಅನ್ನೋದು ಕಥೆಯ ನೀತಿ. ಯಾವಾಗ ನಾವು ನಾನೇ ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು, ಪರಮಾತ್ಮನಕ್ಕಿಂತ ದೊಡ್ಡವನು ಅಂತ ಅಂದುಕೊಳ್ಳಿಕ್ಕೆ ಹೊರಡ್ತೀವಿ, ಆಗ ನಮ್ಮ ಪತನ ಪ್ರಾರಂಭವಾಗುತ್ತೆ. ನಾವು ಕಲಿಯುವುದನ್ನು ಮರೆತೀವಿ. ಇದೇ ನಹುಷನ ವಿಷಯದಲ್ಲೂ ಕೂಡ ಆಯಿತು. ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು, ಮನಸ್ಸಿನ ಮಥನ ಮಾಡಿದಾಗ ಅಲ್ಲಿ ಅಮೃತವೂ ಬರುತ್ತಪ್ಪ, ವಿಷವೂ ಬರುತ್ತೆ. ನಾವು ಯಾವುದನ್ನು ಸ್ವೀಕಾರ ಮಾಡ್ತೀವಿ? ನಾವು ಇಂದ್ರಿಯ ಭೋಗಾಸಕ್ತಿಯಿಂದ ವಿಷವನ್ನೇ ಸ್ವೀಕಾರ ಮಾಡಿ ಇಂದ್ರಿಯ ಜೀವನವನ್ನೇ ಸ್ವೀಕಾರ ಮಾಡಿದಾಗ
ಭಗವದ್ ವಿರೋಧ ಉಂಟಾಗತ್ತೆ, ಆವಾಗ ಅದನ್ನು ನಮ್ಮನ್ನು ಕೆಳಗೆ ಬೀಳಿಸುತ್ತೆ. ಹಾಗಾಗದೆ ನಾವು ಅವನ ಆಶಯಕ್ಕನುಗುಣವಾಗಿ ಒಳ್ಳೆಯ ಜೀವನವನ್ನು, ಅವನ ಆಶಯದಂತೆ ನಾನು ಸ್ವರ್ಗವನ್ನು ಆಳ್ತೀನಿ ಅನ್ನುವಂಥ ಸಂಕಲ್ಪ ಏನಾದರೂ ನಹುಷ ಮಾಡಿದ್ದು ಹಾಗೇ ನಡ್ಕೊಂಡಿದ್ದರೆ ಅವನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗೆ ಮಾಡಲಿಲ್ಲ, ಅಹಂಕಾರಪಟ್ಟ, ಈ ಒಂದು ದುರವಸ್ಥೆ ಅವನದಾಯಿತು. ಈ ಕಥೆಯಿಂದ ನಾವೆಲ್ಲರೂ ಕೂಡ ಕಾಲದಿಂದ ಕಾಲಕ್ಕೆ ನಮಗೆ ಒದಗುವಂತಹ ಒಳ್ಳೆಯ ಜೀವನ ನಮ್ಮ ಕರ್ಮದ ಕಾರಣದಿಂದ ಬಂದದ್ದಾಗಿರ್ಬೋದು, ಭಗವಂತನ ಅನುಗ್ರಹದಿಂದ ಬಂದದ್ದಾಗಿರ್ಬೋದು, ಅದನ್ನು ಅವನ ಆಶಯದಂತೆ ನಡೆಸುವ ಪ್ರಯತ್ನವನ್ನು ಮಾಡೋಣಂತೆ. ಎಂದಿಗೂ ಕೂಡ ಅಹಂಕಾರ ಪಡದೇ ಇರೋಣ. ಅಂತಹ ಒಂದು ಸದ್ಬುದ್ಧಿಯನ್ನು ಭಗವಂತ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾಕ್ಪುಷ್ಪಗಳನ್ನು ಅವನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತೀನಿ. ನಮಸ್ಕಾರ.